ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಔಟ್ ಆಫ್ 80 ಹೇಗೆ ಸ್ಕೋರ್ ಮಾಡಬೇಕು, ಯಾವ ಥರ ತಪ್ಪು ಮಾಡಬಾರ್ದು, ಸೊ ಯಾವ ಥರ ಕರೆಕ್ಟಾಗಿರೋ ಆನ್ಸರ್ಸ್ನ ಬರೀಬೇಕು ಮ್ಯಾಥ್ಸಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನು. ಓಕೆ, ಸ್ಟಾರ್ಟಿಂಗಲ್ಲಿ ಸ್ಕೋರಿಂಗ್ 80 ಔಟ್ ಆಫ್ 80 ಇನ್ SSLC ಮ್ಯಾಥ್ಸ್ ಈಸ್ ಅಬ್ಸಲ್ಯೂಟ್ಲಿ ಪಾಸಿಬಲ್. ಹೌದು, 80 ಔಟ್ ಆಫ್ 80 ತಗೊಳಕ್ಕೆ ಖಂಡಿತ ಸಾಧ್ಯ ಇದೆ. ಬಟ್ ಓನ್ಲಿ ಇಫ್ ಯು ಫಾಲೋ ಎ ಟಾಪರ್ ಸ್ಟ್ರಾಟಜಿ, ನಾಟ್ ನಾರ್ಮಲ್ ಸ್ಟಡಿ. ಟಾಪರ್ ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಿಯರ್ ಇಸ್ ಎ ಕ್ಲಿಯರ್ ಪ್ರಾಕ್ಟಿಕಲ್ ಪ್ಲ್ಯಾನ್ ದಟ್ ವರ್ಕ್ಸ್ ಇನ್ ಎಕ್ಸಾಮ್. ಸೊ ಸ್ಕಿಪ್ ಮಾಡಿಬಿಡಿ, ಕ್ಲೀನಾಗಿ ನೋಡ್ಕೊಳ್ಳಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ತಪ್ಪುಗಳನ್ನ, ನೀವು ಏನೇನು ತಪ್ಪುಗಳನ್ನ ಮಾಡ್ತೀರಾ, ಸೊ ಎಲ್ಲರೂ ಎಲ್ಲ ವೀಡಿಯೋಸಲ್ಲೂ ಬೇರೆ ಬೇರೆ ಚಾನಲ್ಗಳಲ್ಲಿ ನೀವು ಅದನ್ನು ಬರೀರಿ, ಇದನ್ನು ಬರೀರಿ, ಹಂಗೆ ಬರೀರಿ ಅಂತ ಹೇಳ್ತಾರೆ. ಬಟ್ ನೀವು ಏನೇನು ತಪ್ಪು ಮಾಡ್ತೀರಾ ಅದನ್ನು ಮಾಡಬೇಡಿ ಅಂತ ಪಾಯಿಂಟ್ ಮಾಡಿ ವಿತ್ ಪ್ರೀವಿಯಸ್ ಇಯರ್ ಟಾಪರ್ಸ್ದು ಆನ್ಸರ್ ಶೀಟಲ್ಲಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ವಾಚ್ ದಿಸ್ ವಿಡಿಯೋ. ನೆಕ್ಸ್ಟ್, 80 ಔಟ್ ಆಫ್ 80 SSLC ಮ್ಯಾಥ್ಸ್ ಮಾಸ್ಟರ್ ಸ್ಟ್ರಾಟಜಿ. ಓಕೆ, ಏನು ಗೋಲ್ಡನ್ ರೂಲ್ ಒಂದಿದೆ, ಅದೇನಪ್ಪ, ಟಾಪರ್ಸ್ ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ಗೋಲ್ಡನ್ ರೂಲ್ ಅಂದರೆ ಪ್ರಾಕ್ಟೀಸ್, ಪ್ರೆಸೆಂಟೇಷನ್, ಅಕ್ಯುರೇಸಿ. ಸುಮ್ಮನೆ ನೀವು ಮ್ಯಾಥ್ಸ್ ಬೇರೆ ಸಬ್ಜೆಕ್ಟ್ ಥರ ಮಗಪ್ ಮಾಡೋಕ್ಕಾಗಲ್ಲ, ಬಾಯಟ್ ಹೊಡಿಯೋಕ್ಕಾಗೋದಿಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಸ್ಟೆಪ್ಸ್ ಕ್ಲಿಯರಿಟಿ ಗೊತ್ತಾಗುತ್ತೆ, ನೆನಪಿರುತ್ತೆ. ಸುಮ್ಮನೆ ನೀವು ನೋಡ್ಕೊಂಡು ಹೋದರೆ ಎಕ್ಸಾಮಲ್ಲಿ ಸ್ಟೆಪ್ಸ್ ಮರ್ತೋಗುತ್ತೆ. ಯಾಕಂದರೆ ಮ್ಯಾಥಮೆಟಿಕ್ಸಲ್ಲಿ ಸ್ಟೆಪ್ಸಿಗೆ ತುಂಬ ಇಂಪಾರ್ಟೆಂಟು, ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಇರುತ್ತೆ. ಓಕೆ, ನಾಟ್ ಜಸ್ಟ್ ಸ್ಟಡಿಂಗ್ ಫಾರ್ಮುಲಾ. ಬರೀ ಫಾರ್ಮುಲಾನ ಓದ್ಕೊಂಡವ್ರು ಆಗಲ್ಲ, ಅದನ್ನು ಎಲ್ಲಿ ಯಾವ ಕ್ವಶನ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಓಕೆ, ಯು ಮಸ್ಟ್ ಸಾಲ್ವ್ ಪ್ಲಸ್ ರೈಟ್ ಸ್ಟೆಪ್ಸ್ ಕ್ಲಿಯರ್ಲಿ. ಫಾರ್ಮುಲಾ ನೆನ್ಪಿಟ್ಕೊಂಡು ಹೋದ್ರೆ ಏನು ಯೂಸ್ ಇಲ್ಲ. ಸುಮ್ಮನೆ ಫಾರ್ಮುಲಾ ಬಾಯ್ಟ್ ಹೊಡ್ಕೊಂಡು ಹೋದರೆ ಅದೇನಕ್ಕೂ ಯೂಸ್ ಆಗಲ್ಲ. ಯಾವ ಕ್ವಶನ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಜೊತೆಗೆ ಅದು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಚಾಪ್ಟರ್ ಪ್ರಿಯಾರಿಟಿ, ಸ್ಕೋರ್ ಬೂಸ್ಟರ್ ಅಂದರೆ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಯಾವ್ದ್ಯಾವುದು? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್, ಟ್ರಿಗ್ನೋಮೆಟ್ರಿ, ಪಾಲಿನಾಮಿಯಲ್ಸ್, ಕೋಆರ್ಡಿನೇಟ್ ಜಾಮಿಟ್ರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬ್ಯಾಬಿಲಿಟಿ. ಇಷ್ಟು ಚಾಪ್ಟರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೊಡ್ತಾನೆ. ಯಾವುದೇ ಥರ ಕನ್ಫ್ಯೂಸ್ ಆಗೋ ಥರ ಕ್ವಶನ್ಸ್ ಕೊಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಕೊಡ್ತಾನೆ. ಸೊ ನೀವು ಆರಾಮಾಗಿ ಕ್ಲೀನಾಗಿ ಫಾರ್ಮುಲಾ ವಿತ್ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಇಷ್ಟು ಚಾಪ್ಟರ್ಸಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಕೊಬೋದು. ಯಾವುದೇ ಥರದ ಕನ್ಫ್ಯೂಷನ್ ಇರೋಲ್ಲ. ಈಸಿ ಪ್ಲಸ್ ಡೈರೆಕ್ಟ್ ಕ್ವಶನ್ಸ್, ನಾನು ಹೇಳಿದ್ನಲ್ಲ, ಈಸಿಯಾಗಿರುತ್ತೆ. ಡೈರೆಕ್ಟ್ ಕ್ವಶನ್ಸ್ ಕೊಡ್ತಾರೆ. ಫಾರ್ಮುಲಾ ಅಪ್ಲೈ ಮಾಡೋವಂಥ ಕ್ವಶನ್ಸಿಗೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಯಾವುದೇ ಥರ ಈ ಪ್ರಾಬ್ಲಮ್ ಓದ್ಬಿಡೋದು, ಕನ್ಫ್ಯೂಸ್ ಆಗ್ತಾ ಇದೆ, ಯಾವುದೋ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ ಅನ್ನೋ ಥರ ಕ್ವಶನ್ಸ್ ಈ ಟಾಪಿಕ್ಸಲ್ಲಿ ಬರಲ್ಲ. ಓಕೆ, ಮೀಡಿಯಮ್ ಲೆವೆಲ್ ಚಾಪ್ಟರ್ಸ್ ಯಾವ್ದ್ಯಾವ್ದಿದೆ? ಕ್ವಾಡ್ರಾಟಿಕ್ ಇಕ್ವೇಷನ್ನು, ಸರ್ಕಲ್ಸ್, ಸ್ವಲ್ಪ ಟ್ವಿಸ್ಟ್ ಮಾಡಿಕೊಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಲಾಂಗ್ ಕ್ವಶನ್ಸ್ ಇರುತ್ತೆ, ಓದೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಕ್ವಶನ್ಸ್ಗಳಲ್ಲಿ, ಎಸ್ಪೆಷಲಿ ಸರ್ಕಲ್ ಚಾಪ್ಟರಲ್ಲಿ. ಆಮೇಲೆ ನೀವು ಲಾಂಗ್ ಮೆಥಡ್ ಇರುತ್ತೆ ಸಾಲ್ವ್ ಮಾಡೋದಕ್ಕೆ. ಜೊತೆಗೆ ಸರ್ಕಲ್ಸ್ ಇದರಲ್ಲಿ, ಮತ್ತು ಸರ್ಕಲ್ಸ್ ಅಂತ ಅಂದರೆ ಎಲ್ಲ ಸರ್ಕಲ್ಸ್ ರಿಲೇಟೆಡ್ ಚಾಪ್ಟರ್ಸು ಸೇರಿಸಿ ನಾನು ಸರ್ಕಲ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಯೂನಿಟ್ಸ್ನ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಆನ್ಸರಲ್ಲಿ, ಫೈನಲ್ ಆನ್ಸರಲ್ಲಿ. ಓಕೆ, ಸೊ ಟಫ್ ಬಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದಾವುದು? ಟ್ರಯಾಂಗಲ್ಸ್ ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಇದರಲ್ಲೂ ಕೂಡ ಯೂನಿಟ್ಸ್ ಬರುತ್ತೆ, ಇದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ ಫೈನಲ್ ಆನ್ಸರಲ್ಲಿ. ಓಕೆ, ಯೂನಿಟ್ಸ್ ಕೂಡ ತುಂಬ ಇಂಪಾರ್ಟೆಂಟು. ನೀವು ಸುಮ್ಮನೆ ಬರೆದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ 80 ಸೆಂಟಿಮೀಟರ್ಸ್ ಅಂತ ಇರುತ್ತೆ, ನೀವು ಬರೀ 80 ಅಂತ ಬಂದರೆ ಮಾರ್ಕ್ಸ್ ಕೊಡೋದಿಲ್ಲ. ಓಕೆ, ನೆಕ್ಸ್ಟ್, ಸ್ಟೆಪ್ ರೈಟಿಂಗ್, ಫುಲ್ ಮಾರ್ಕ್ಸ್ ಸೀಕ್ರೆಟ್. ಸ್ಟೆಪ್ ಬೈ ಸ್ಟೆಪ್ ಬರೀಲೇಬೇಕು, ಇಲ್ಲಾರ ಮಾರ್ಕ್ಸ್ ಕೊಡಲ್ಲ. ನೋಡಿ, ಈವನ್ ಇಫ್ ಆನ್ಸರ್ ಈಸ್ ರಾಂಗ್, ಸ್ಟೆಪ್ಸ್ ಗಿವ್ಸ್ ಮಾರ್ಕ್ಸ್. ನೀವು ಏನೋ ಸ್ಟೆಪ್ ಬೈ ಸ್ಟೆಪ್ ಬರೆದಿರ್ತೀರ, ಫೈನಲಲ್ಲಿ ಆನ್ಸರ್ ಏನೋ ತಪ್ಪಾಗ್ಬಿಟ್ಟಿರುತ್ತೆ, ಬಟ್ ಅಂದರೂ ಸ್ಟೆಪ್ಪಿಗೆ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಸ್ಟೆಪ್ಸ್ನ ಬಿಟ್ಟು ಬರಬೇಡಿ. ಓಕೆ, ಕರೆಕ್ಟ್ ಮೆಥಡ್ ಏನು? ರೈಟ್ ಫಾರ್ಮುಲಾ. ಫಸ್ಟು ಫಾರ್ಮುಲಾ ಬರ್ಕೊಳ್ಳಿ, ಯಾವ ಪರ್ಟಿಕ್ಯುಲರ್ ಕ್ವಶನ್ಗೆ ಏನು ಫಾರ್ಮುಲಾ ಅಪ್ಲೈ ಆಗುತ್ತೆ ಅದನ್ನು ಬರೀರಿ. ದೆನ್ ವ್ಯಾಲ್ಯೂಸ್ನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಬರ್ಕೊಳ್ಳಿ. ಫೈನಲ್ ಆನ್ಸರ್ ವಿತ್ ಯೂನಿಟ್, ಅಥವಾ ಫೈನಲ್ ಆನ್ಸರ್ಗೆ ಹಿಂಗೊಂದು ಬಾಕ್ಸ್ ಹಾಕ್ಬಿಡಿ. ಓಕೆ, ಏನು ಕಾಮನ್ ಎರರ್ಸ್ ಏನೇನಿದೆ, ಏನೇನು ತಪ್ಪು ಮಾಡ್ತೀರಾ ನೋಡಿ.
ಡೈರೆಕ್ಟಾಗಿ ಆನ್ಸರ್ ಬರೆದ್ಬಿಡೋದು, ಸ್ಟೆಪ್ ಬೈ ಸ್ಟೆಪ್ ಬರ್ದಿರಲ್ಲ, ಸ್ಟೆಪ್ಸ್ನ ಮೆನ್ಷನೂ ಮಾಡಲ್ಲ, ಡೈರೆಕ್ಟಾಗಿ ಆನ್ಸರ್ ಬರೆಯೋದು, ಅದು ತಪ್ಪು, ಮಾರ್ಕ್ಸ್ ಸಿಗಲ್ಲ. ಸೊ ಸ್ಕಿಪ್ಪಿಂಗ್ ಸ್ಟೆಪ್ಸ್, ಅದೇ ಹೇಳೋದಲ್ಲ, ಸ್ಟೆಪ್ಸ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಓಕೆ, ಫರ್ಗೆಟಿಂಗ್ ಫಾರ್ಮುಲಾ ಮರ್ತ್ಕೊಳ್ಳೋದು, ಅಥವಾ ಆ ಫಾರ್ಮುಲಾ ಬದಲು ತಪ್ಪು ಫಾರ್ಮುಲಾ ಬರೆಯೋದು, ಇದು ತುಂಬ ದೊಡ್ಡ ತಪ್ಪು. ಯಾಕೆಂದರೆ ನೀವೇ ಅವ್ಯಾಲ್ಯೂಟರ್ಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತೀವಿ, ಓ ಇವನು ಫಾರ್ಮುಲಾನೇ ಗೊತ್ತಿಲ್ಲ ಇನ್ನೇನು ಸಾಲ್ವ್ ಮಾಡ್ತಾನೆ ಮ್ಯಾಥ್ಸಲ್ಲಿ ಅನ್ನೋ ಥರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ಗೆ ಡಯಾಗ್ರಾಮ್ ಬರೀದಲ್ಲೇ ಸಾಲ್ವ್ ಮಾಡೋದು, ಅದು ಕೂಡ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ತಪ್ಪು. ಅನ್ಟೈಡಿ ಡಯಾಗ್ರಾಮ್ ಅಂದರೆ ಕ್ಲೀನಾಗಿ ಇಲ್ಲದೆ ಇರೋವಂಥದ್ದು ಡಯಾಗ್ರಾಮ್ನ ಬರೆಯೋದು, ಅವೆಲ್ಲ ಬೇಡ, ಕ್ಲೀನಾಗಿ ಡಯಾಗ್ರಾಮ್ ಬರೀರಿ. ಸೊ ನಿಮಗೆ ಟಾಪರ್ಸ್ದು ಹೋದ ವರ್ಷದ್ದು ಆನ್ಸರ್ ಶೀಟ್ನ ತೋರಿಸ್ತೀನಿ. ಸೊ ಅದರಲ್ಲಿ ನಿಮಗೆ ಡಯಾಗ್ರಾಮ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಆನ್ಸರ್ ಹೆಂಗೆ ಬರೆದಿದ್ದಾರೆ, ಯಾವ ಥರ ಫೈನಲ್ ಆನ್ಸರಿಗೆ ಬಾಕ್ಸ್ ಹಾಕಿದ್ದಾರೆ, ಎಷ್ಟು ಕ್ಲೀನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಓಕೆ, ಡಯಾಗ್ರಾಮ್ ಬರೆದಿರ್ತೀರ ಒಂದೊಂದ್ಸತಿ ಡಯಾಗ್ರಾಮೇ ಬರೆಯಲ್ಲ, ಒಂದೊಂದ್ಸತಿ ಬರೆದ್ರೆ ಕ್ಲೀನಾಗಿ ಬರೀದಲ್ಲೇ ಅಳಿಸಿ ಬರೆಯೋದು ಅದು ಕ್ಲಾರಿಟಿ ಇರಲ್ಲ, ನೋಡೋದಕ್ಕೆ ಕ್ಲಿಯರಾಗಿ ಕಾಣಲ್ಲ ಡಯಾಗ್ರಾಮು, ಅಥವಾ ಬರೆದ್ರೂ ಕೂಡ ಲೇಬಲಿಂಗ್ ಮಾಡಿರಲ್ಲ ಡಯಾಗ್ರಾಮ್ಗೆ. ಓಕೆ, ಸೊ ಸ್ಪೆಂಡಿಂಗ್ ಟೂ ಲಾಂಗ್ ಆನ್ ಒನ್ ಕ್ವಶನ್ಸ್, ಒಂದು ಕ್ವಶನ್ ಮೇಲೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕ್ವಶನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಓಕೆ, ಫರ್ಗೆಟಿಂಗ್ ಯೂನಿಟ್ಸ್, ನಾನು ಹೇಳಿದ್ನಲ್ಲ, ಎಲ್ಲೆಲ್ಲಿ ಯೂನಿಟ್ ಬರುತ್ತೋ ಆನ್ಸರಲ್ಲಿ ಅದನ್ನು ಮೆನ್ಷನ್ ಮಾಡಲೇಬೇಕು, ಮರಿಬೇಡಿ. ಓಕೆ, ನಾಟ್ ರೈಟಿಂಗ್ ಫೈನಲ್ ಆನ್ಸರ್ ಪ್ರಾಪರ್ಲಿ, ಎಲ್ಲ ಬರೆದುಬಿಟ್ಟು ಫೈನಲ್ ಆನ್ಸರ್ನ ಬರೀದಲ್ಲೇ ತಪ್ಪಾಗುತ್ತೆ. ಸೊ ಫೈನಲ್ ಆನ್ಸರ್ ಬರೆದ ಮೇಲೆ ಈ ಥರ ಬಾಕ್ಸ್ ಹಾಕಿ, ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ಕಾಮನ್ ಮಿಸ್ಟೇಕ್ಸ್ ನೀವು ಮಾಡೋ ಅಂಥದ್ದು. ಓಕೆ, ಸೊ ಈಗ ನೋಡೋಣ. ನಾನು ಹೇಳಿದೆ ನಿಮಗೆ ಇದರಲ್ಲಿ ಕರೆಕ್ಟ್ ಮೆಥಡ್ ಯಾವುದು, ರೈಟ್ ಫಸ್ಟ್ ಫಾರ್ಮುಲಾ ಬರ್ಕೋಬೇಕು, ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್, ಸಾಲ್ವ್ ಸ್ಟೆಪ್ ಬೈ ಸ್ಟೆಪ್ ಅಲ್ವಾ. ಓಕೆ, ಇಲ್ಲಿ ನೋಡಿ ಗಿವನ್ ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಿದ್ದಾರೆ. ಓಕೆ, ಅದಾದಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಬರೆದಿರೋದು, ಅದಾದಮೇಲೆ ಫಾರ್ಮುಲಾ ಬರ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ದಾರೆ. ಅದಾದಮೇಲೆ ಲಿಸನ್ ಇಯರ್, ಫೈನಲ್ ಆನ್ಸರ್ಗೆ ವಿತ್ ಯೂನಿಟ್ ಬಾಕ್ಸ್ ಹಾಕಿದ್ದಾರೆ. 40.27 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಯೂನಿಟ್ ಹಾಕಿ ಬಾಕ್ಸ್ ಹಾಕಿದ್ದಾರೆ. ಇದು ಆನ್ಸರ್ ರೈಟಿಂಗ್ ಪ್ರೆಸೆಂಟೇಷನ್. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಇಲ್ಲಿ ಆನ್ಸರ್ ರೈಟಿಂಗ್ ಮಾಡೋ ಪೇಪರಲ್ಲಿ ಒಳಗಡೆ ಇಲ್ಲಿ ಒಂದು ಲೈನ್ ಹಾಕ್ಬಿಡೋದು, ಇಲ್ಲಿ ರಫ್ ವರ್ಕ್ ಮಾಡ್ಕೊಳೋದು, ಅದನ್ನು ಮಾಡಬೇಡಿ. ಓಕೆ, ಅದು ರಾಂಗ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಅವ್ಯಾಲ್ಯೂಟರ್ಗೆ. ಯಾಕೆಂದರೆ ನಿಮಗೆ ಇಲ್ಲಿ ಕೆಳಗಡೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತಲೇ ಜಾಗ ಕೊಟ್ಟಿದ್ದಾರೆ. ಸೊ ಇವರು ಕೂಡ ಇದರಲ್ಲಿ ರಫ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಏನೇ ರಫ್ ವರ್ಕ್ ಮಾಡಿದ್ರು ಇಲ್ಲಿರಬೇಕು. ಇಲ್ಲಿ ಒಂದು ಲೈನ್ ಹಾಕೊಳ್ಳೋದು, ಇಲ್ಲಿ ಬರೆಯೋದು, ಅಥವಾ ಇಲ್ಲಿ ಯಾವುದೋ ಒಂದು ಕ್ವಶನ್ಗೆ ಲೈನ್ ಹಾಕೊಳ್ಳೋದು, ಹಿಂಗೆ ಬರೆಯೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದು ಚೆನ್ನಾಗಿ ಕಾಣಲ್ಲ. ಆನ್ಸರ್ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ, ಅದರಲ್ಲೂ ಔಟ್ ಆಫ್ ಔಟ್ ಬರಬೇಕು ಅಂದರೆ ನಿಮಗೆ ಇನ್ನೊಂದು ಹೇಳ್ಬಿಡ್ತೀನಿ, ಫಸ್ಟು ಅವ್ಯಾಲ್ಯೂಟರ್ ಚೆಕ್ ಮಾಡಿಬಿಟ್ಟು ಔಟ್ ಆಫ್ ಔಟ್ ಕೊಟ್ಟರು ಅಂದರೆ ನಿಮಗೆ ಅಷ್ಟೇ ಫೈನಲ್ ಆಗಲ್ಲ. ಇನ್ನು ಒಬ್ಬರು ಅಥವಾ ಇನ್ನೂ ಇಬ್ಬರು ಚೀಫ್ ಅವ್ಯಾಲ್ಯೂಟರ್, ಎಕ್ಸಾಮಿನೇಷನ್ ಅವ್ಯಾಲ್ಯೂಟರ್ ಅಂತ ಇರ್ತಾರೆ, ಅವರು ಕೂಡ ಚೆಕ್ ಮಾಡ್ತಾರೆ. ಸೊ ಇವರು ನಿಮಗೆ ಮಾಮೂಲಿ ರೆಡ್ಡಿಂಕಲ್ಲಿ ಕರೆಕ್ಷನ್ ಮಾಡಿರ್ತಾರೆ, ಬಟ್ 80 ಔಟ್ ಆಫ್ 80 ಬಂತು ಅಂದರೆ ಚೀಫ್ ಅವ್ಯಾಲ್ಯೂಟರ್ ಇರ್ತಾರೆ, ಅವರು ರೆಡ್ಡಿಂಕಲ್ಲಿ ಮತ್ತೆ ಇನ್ನೊಂದು ಅವ್ಯಾಲ್ಯೂಟ್ ಮಾಡ್ತಾರೆ. ಅವರು ಇಬ್ಬರು ಅಥವಾ ಇಬ್ರಿಗಿನ್ನ ಜಾಸ್ತಿ 3 ಜನ ಈ ಥರ ಅವ್ಯಾಲ್ಯೂಟ್ ಮಾಡಿದ ಮೇಲೂ 80 ಬಂದರೆ 80 ಔಟ್ ಆಫ್ 80 ಕೊಡ್ತಾರೆ. ಓಕೆನಾ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಫಸ್ಟು ಒಬ್ಬ ಅವ್ಯಾಲ್ಯೂಟರ್ 80 ಔಟ್ ಆಫ್ 80 ಕೊಟ್ಟಿದ್ದಾರೆ. ಅದಾದ ಮೇಲೆ ಚೀಫ್ ಎಕ್ಸಾಮಿನರ್, ಇಲ್ಲಿ ನೋಡಿ ಗ್ರೀನ್ ಇಂಕಲ್ ಸೈನ್ ಇದೆ, ಇಲ್ಲಿ ಗ್ರೀನ್ ಇಂಕಲ್ಲಿ ರೈಟ್ ಮಾರ್ಕ್ ಹಾಕಿದ್ದಾರೆ. ಓಕೆನಾ, ಸೊ ನೆಕ್ಸ್ಟ್ ಇನ್ನೊಂದು ಶೀಟಲ್ಲೂ ತೋರಿಸ್ತೀನಿ, ಗ್ರೀನ್ ಇಂಕಲ್ಲಿ ಅದು ಚೀಫ್ ಎಕ್ಸಾಮಿನರ್. 80 ಬಂದಿದೆಯಾ, ನಾನೊಂದ್ಸರಿ ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡ್ತಾರೆ, ಅದರಲ್ಲೂ ಬಂದ ಮೇಲೆ 80 ಕೊಡ್ತಾರೆ. ಓಕೆ, ನೆಕ್ಸ್ಟ್ ಪ್ರೆಸೆಂಟೇಷನ್ ಟ್ರಿಕ್ಸ್ ಅಂದರೆ ಆನ್ಸರ್ ಶೀಟ್ ಪ್ರೆಸೆಂಟೇಷನ್ ಹೆಂಗೆ ಬರೀಬೇಕು, ಡಯಾಗ್ರಾಮ್ಸ್ ನೀಟಾಗಿ ಬರೀಬೇಕು. ಅದಾದಮೇಲೆ ಅಂಡರ್ಲೈನ್ ಫೈನಲ್ ಆನ್ಸರ್ ಅಥವಾ ಬಾಕ್ಸ್ ಹಾಕೋದು ಮರಿಬಾರ್ದು. ರೈಟ್ ಫಾರ್ಮುಲಾ ಕ್ಲಿಯರಾಗಿ ಬರೀಬೇಕು. ಯೂಸ್ ಪ್ರಾಪರ್ ಸ್ಟೆಪ್ಸ್. ಎಕ್ಸಾಮಿನರ್ ಗಿವ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಕ್ಲೀನ್ ಪೇಪರ್. ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ. ಇಲ್ಲಿ ಒಂದು ಆನ್ಸರ್ ಬರೆದಿದ್ದಾರೆ, ಒಂದು ಲೈನ್ ಹಾಕಿದ್ದಾರೆ, ಇಲ್ಲಿ ಆನ್ಸರ್ ಆಗುತ್ತೆ, ಮತ್ತು ಇಲ್ಲಿ ಎಂಡ್, ಮತ್ತು ಇಲ್ಲಿಂದ ಇನ್ನೊಂದು ಕ್ವಶನ್ ಸ್ಟಾರ್ಟು. ಓಕೆ, ಎಷ್ಟು ನೀಟಾಗಿದೆ ನೋಡ್ಕೊಳ್ಳಿ. ಇನ್ನು ಮತ್ತೆ ನೆಕ್ಸ್ಟ್ ಆನ್ಸರ್ ಶೀಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಲೈನು ಆನ್ಸರ್ ಆದಮೇಲೆ, ಓಕೆ, ಇಲ್ಲಿ ಫಾರ್ಮುಲಾ ಝೀರೋಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಬರೆದಿದ್ದಾರೆ. ಅದಾದಮೇಲೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ಲಾಗಿ ಆನ್ಸರ್ ಬರೆದು ಅದಕ್ಕೆ ಬಾಕ್ಸ್ ಹಾಕಿದ್ದಾರೆ. ಓಕೆ,
ನೀವು ಫಾರ್ಮುಲಾನೇ ಬರೀದಲ್ಲ ಸುಮ್ಮನೆ ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸುಮ್ಮನೆ ಹೆಂಗೋ ಆನ್ಸರ್ ಮಾಡ್ಕೊಂಬಿಟ್ರೆ ಅದು ನಿಮಗೆ ಅರ್ಥ ಆಗುತ್ತೆ. ವ್ಯಾಲ್ಯೂಟರ್ ಅರ್ಥ ಆಗಬೇಕು ಅನ್ನೋದೇನಿರಲ್ಲ, ಸುಮ್ಮನೆ ಮಾರ್ಕ್ಸ್ ಕಳ್ಕೊಂತೀರ. 80/80 ತೆಗಿಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಆನ್ಸರ್ ಬರೀಬೇಕು. ಓಕೆ, ನೋಡಿ ಗಿವನ್ ಡಯಾಗ್ರಾಮ್ ಕ್ಲೀನಾಗಿ ಬರೆದಿದ್ದಾರೆ, ಲೇಬಲ್ ಕೂಡ ಮಾಡಿದ್ದಾರೆ, AXPQYS ಅಂತ. ಓಕೆ, ಸೊ ಇಲ್ಲಿ ಕೂಡ ನಿಮಗೆ ಗ್ರೀನಿಂಗ್ ಸೈನ್ ಇದೆ ನೋಡಿ, ಇಲ್ಲಿ ಕೂಡ ಗ್ರೀನಿಂಗ್ ಸೈನು, ಇಲ್ಲಿ ಕೂಡ ಗ್ರೀನಿಂಗ್ ಸೈನು. ಸೊ ಅದೇನು ತೋರಿಸುತ್ತೆ ಅಂತ ಅಂದರೆ ಇದು 80/80 ಬಂದಿರೋ ಪೇಪರು. ಸೊ ಚೀಫ್ ಎವ್ಯಾಲ್ಯೂಟರ್ ಕೂಡ ಇದನ್ನು ಕ್ಲೀನಾಗಿ ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ನೋಡಿ ಫೈನಲ್ ಆನ್ಸರ್ಗೆ ಬಾಕ್ಸು. ಓಕೆ, ಆಮೇಲೆ ಅದೊಂದು ಲೈನು. ಸೊ ಇಲ್ಲಿ ಡಯಾಗ್ರಾಮ್ ನೋಡಿ ಕ್ಲೀನಾಗಿ ಬರೆದು ಕ್ಲೀನಾಗಿ ಲೇಬಲ್ ಮಾಡಿದ್ದಾರೆ. ಸೊ ಅದಾದಮೇಲೆ ಒಂದು ಲೈನು. ಸೊ ಇದು ಪ್ರೆಸೆಂಟೇಷನ್ ಟ್ರಿಕ್. ಆನ್ಸರ್ ಶೀಟ್ ನೋಡಿದ ತಕ್ಷಣ ಅವರಿಗೆ ಖುಷಿ ಆಗಬೇಕು ಎವ್ಯಾಲ್ಯೂಯೇಟರ್ಗೆ. ಆಮೇಲೆ ಇಲ್ಲಿ ಆನ್ಸರ್ ಯಾವುದೋ ಬರೀತೀರಾ, ಇಲ್ಲಿ ಬರೆದ್ಬಿಟ್ಟು ಹಿಂಗೆ ಬರೆದಿರ್ತೀರ, ಇದು ಕಾಟ್ ಮಾಡ್ತೀರಾ ಹಿಂಗೆ, ಅದು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರಾ. ಹಂಗೆ ಮಾಡಬೇಡಿ. ನಿಮಗೇನಾದ್ರು ಡೌಟ್ ಇದೆಯಾ ಯಾವುದಾದ್ರು ಕ್ವಶನ್ನಲ್ಲಿ ಆನ್ಸರ್ ಬರೆಯೋದು, ರಫ್ ಸ್ಪೇಸ್ ಇದೆ, ಓಕೆ, ರಫ್ ವರ್ಕ್ ಮಾಡೋಕ್ಕೆ ಅಲ್ಲಿ ಬರ್ಕೊಳ್ಳಿ, ಪೆನ್ಸಿಲಲ್ಲೋ ಯಾವ್ದು ಪೆನ್ನಲ್ಲೋ ಯಾವುದ್ರಲ್ಲಾದ್ರೂ ಬರ್ಕೊಳ್ಳಿ. ಬರ್ಕೊಂಡು ಆದಮೇಲೆ ನೀವು ಆ ಮೇಯ್ನ್ ಆನ್ಸರ್ ಶೀಟಲ್ಲಿ ಬರೀರಿ. ಸೊ ಇಲ್ಲಿ ಬರೆದು ಕಾಟ್ ಮಾಡೋದು ಅದು ಮಾಡಿದ್ರೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅದು 80/80 ತೆಗಿಯೋ ಆನ್ಸರ್ ಶೀಟ್ ಅಲ್ಲ. ಸೊ ಕ್ಲೀನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳಿ. ಓಕೆ, 1 ಮಾರ್ಕ್ ಆ್ಯಂಡ್ MCQs ಡೋಂಟ್ ಲೂಸ್. 80/80 ತೆಗಿಯೋರಿಗೆ ಮೇಯ್ನ್ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ 1 ಮಾರ್ಕ್ ಆಬ್ಜೆಕ್ಟಿವ್ಸ್. ಓಕೆ, ಎಲ್ಲ ಮಾರ್ಕ್ಸಲ್ಲೂ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲದ್ರಲ್ಲೂ ಬರೆದಿರ್ತೀರ, ಎಲ್ಲ ಸ್ಕೋರ್ ಮಾಡಿರ್ತೀರ. ಬಟ್ ಮಿಸ್ ಆಗೋದೇ MCQಸಲ್ಲಿ. ಅದನ್ನು ಬಿಟ್ಟು ಬರಬೇಡಿ, ಜೊತೆಗೆ ಕನ್ಫ್ಯೂಸ್ ಆಗಬೇಡಿ, ಕ್ಲೀನಾಗಿ ಅಟೆಂಡ್ ಮಾಡಿ. ಲರ್ನ್ ಫಾರ್ಮುಲಾಸ್ ಡೈಲಿ, ಪ್ರಾಕ್ಟೀಸ್ ಸ್ಮಾಲ್ ಸಮ್ಸ್, ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್. ಓಕೆ, 1 ಮಾರ್ಕಲ್ಲೇ ನಿಮಗೆ ಔಟ್ ಆಫ್ ಹೋಗೋದು. 1 ಮಾರ್ಕ್ ಎಲ್ಲದರಲ್ಲೂ ಬಂದಿರುತ್ತೆ. ಸೊ 1 ಮಾರ್ಕಲ್ಲಿ 1 ಮಾರ್ಕ್ಸ್ ಹೋದರೂ 79 ಬಂದುಬಿಡುತ್ತೆ. ಸೊ ಅದ್ರ ಕಡೆ ಗಮನ ಇರಲಿ. ಸೊ ಇದು ಇಂಪಾರ್ಟೆಂಟ್. MCQs ತುಂಬ ಇಂಪಾರ್ಟೆಂಟು ಔಟ್ ಆಫ್ ಔಟ್ ತೆಗೆಯೋದಕ್ಕೆ. ಓಕೆ, ಇಲ್ಲಿ ನೋಡಿ MCQs. ಸೊ ಫಸ್ಟು ಯಾವ ಮೇಯ್ನು ಕ್ವಶನ್ ನಂಬರು, ಕರೆಕ್ಟ್ ಆಪ್ಷನ್ನು ಮತ್ತು ಆನ್ಸರು. ಓಕೆ, ಬರೀ ಆಪ್ಷನ್ ಬರೆದು ಬಂದರೆ ಸಾಲಲ್ಲ, ಕರೆಕ್ಟ್ ಆಪ್ಷನ್ ಯಾವುದಿದೆ ಆಮೇಲೆ ಕರೆಕ್ಟ್ ಆನ್ಸರ್ ಕೂಡ ಬರೆದು ಬರಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಕೂಡ ನಿಮಗೆ ರೆಡಿಂಕ್ ಸೈನ್ ಹಾಕಿರೋದು ಕಾಣುತ್ತೆ, ರೆಡಿಂಕಲ್ಲಿ ಇದು ಮಾಡಿರೋದು. ನಾನು ಆವಾಗಲೇ ಹೇಳಿದೆ ನಿಮಗೆ ರಫ್ ವರ್ಕ್. ಇಲ್ಲೊಂದು ಲೈನ್ ಹಾಕ್ಬಿಟ್ಟು ಹೀಗೆಲ್ಲ ಬರೀಬೇಡಿ ಆನ್ಸರ್ ಶೀಟಲ್ಲಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ರಫ್ ವರ್ಕ್ ಇದೆ ನೋಡಿ, ಇಲ್ಲಿ ಬರೆದಿದ್ದಾರೆ ಇವರು, ರಫ್ ವರ್ಕ್ ಮಾಡಿದ್ದಾರೆ. ಸೊ ಆ ಜಾಗದಲ್ಲಿ ಮಾತ್ರ ರಫ್ ವರ್ಕ್ ಮಾಡ್ಕೊಳ್ಳಿ. ಓಕೆ, ಎಕ್ಸಾಮ್ ಹಾಲ್ ಸ್ಟ್ರಾಟಜಿ ಹೆಂಗೆ, ಆರ್ಡರ್ ಆಫ್ ಸಾಲ್ವಿಂಗ್, ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಫಸ್ಟು 1 ಮಾರ್ಕ್ ಕ್ವಶನ್ಸ್ನ ಕ್ಲೀನಾಗಿ ಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಈಸಿ ಪ್ರಾಬ್ಲಮ್ಸ್ ಯಾವ್ದು ಅನಿಸುತ್ತೆ ನಿಮಗೆ ಅದಾದು, ಆಮೇಲೆ ಸ್ವಲ್ಪ ಮೀಡಿಯಮ್ ಲೆವೆಲ್ಲು, ಆಮೇಲೆ ಟಫೆಸ್ಟ್ ಲೆವೆಲ್ಲ ಲಾಸ್ಟಿಗೆ ಇಟ್ಕೊಳ್ಳಿ. ಓಕೆ, ಟಫೆಸ್ಟ್ ಲೆವೆಲ್ ಪ್ರಾಬ್ಲಮ್ನ ನೀವು ಸ್ಟಾರ್ಟಿಂಗೇ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ತುಂಬ ಟೈಮ್ ಕೊಡ್ತಾ ಹೋಗ್ತೀರಾ, ಆಮೇಲೆ ಮಿಕ್ಕಿದ ಪ್ರಾಬ್ಲಮ್ಗೆ ಟೈಮ್ ಸಾಲೋದಿಲ್ಲ. ಓಕೆ, ಇಫ್ ಯು ಸ್ಟಕ್ ರೈಟ್ ಫಾರ್ಮುಲಾ, ಯಾವ್ದಾದ್ರು ಒಂದು ಆನ್ಸರ್ ಗೊತ್ತಾಗಲಿಲ್ಲ ನಿಮಗೆ ಕ್ವಶನ್ಗೆ, ಒಂದು ಫಾರ್ಮುಲಾ ಬರೀರಿ, ಅದ್ರ ರಿಲೇಟೆಡ್ ಫಾರ್ಮುಲಾ. ದೆನ್ ಸ್ವಲ್ಪ ಸ್ಟೆಪ್ಸ್ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಡೋಂಟ್ ಲೀವ್ ಬ್ಲ್ಯಾಂಕ್. ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂದರೆ ಖಾಲಿ ಬಿಟ್ಟು ಬರಬೇಡಿ. ಓಕೆ, ಇನ್ನೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಟು ಅವಾಯ್ಡ್ ಯಾವುದ್ಯಾವುದು, ಪ್ರಾಕ್ಟೀಸ್ ಮಾಡದೇ ಇರೋದು ತುಂಬ ದೊಡ್ಡ ಮಿಸ್ಟೇಕು. ಪ್ರಾಬ್ಲಮ್ನ ಇಗ್ನೋರಿಂಗ್ ಡಯಾಗ್ರಾಮ್ಸು, ಕ್ಯಾಲ್ಕುಲೇಷನ್ ಎರರ್ಸು, ಲಿವಿಂಗ್ ಕ್ವಶನ್ಸು. ಸೊ ಇದು ತುಂಬ ದೊಡ್ಡ ಮಿಸ್ಟೇಕು. 80/80 ಸ್ಕೋರ್ ಮಾಡೋರಿಗೆ ತುಂಬ ಹೊಡೆತ ಬೀಳುತ್ತೆ. ಓಕೆ, ಕ್ಲೀನಾಗಿ ಓದಿ. ಆಮೇಲೆ ಆರ್ಡರ್ ವೈಸ್ ಫಸ್ಟ್ ಮೇಯ್ನ್ ಆದಮೇಲೆ ಸೆಕೆಂಡ್ ಮೇಯ್ನು ಆದಮೇಲೆ ಥರ್ಡ್ ಮೇಯ್ನು, ಆ ಥರ ಆರ್ಡರ್ ವೈಸ್ ಬರ್ಕೊಬನ್ನಿ. ಯಾಕೆಂದರೆ ಎಕ್ಸಾಮಿನರ್ಗೆ ಅವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವ್ರಿಗೆ ನೀವು ಎಷ್ಟು ಅವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಸಿ ಮಾಡಿಕೊಡ್ತೀರಾ ಅಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆಮೇಲೆ ರಫ್ ವರ್ಕ್ ಮಾಡೋದಕ್ಕೆ ರಫ್ ವರ್ಕ್ ಜಾಗದಲ್ಲೇ ಅಟೆಂಡ್ ಮಾಡಿ, ಆ ರಫ್ ವರ್ಕ್ನ ಮಾಡ್ಕೊಳ್ಳಿ. ಸೊ ಮೇಯ್ನ್ ಆನ್ಸರ್ ಬರೆಯೋ ಜಾಗದಲ್ಲಿ ನೀವು ಅದನ್ನು ರಫ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ, ಜೊತೆಗೆ ಬರೆದುಬಿಟ್ಟು ಕಾಟ್ ಮಾಡೋಕ್ಕೆ ಹೋಗಬೇಡಿ. ಆನ್ಸರ್ ಬರೆಯೋಕ್ಕಿಂತ ಮುಂಚೆ ರಫಲ್ಲಿ ಬರ್ಕೊಂಡು ಅದಾದಮೇಲೆ ಅಲ್ಲಿ ಬರೀರಿ. ಓಕೆ, ಇದಿಷ್ಟು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮತ್ತೆ ನಿಮಗೆ ಫಾರ್ಮುಲಾ ಇದು ಒಂದು PDF ರೆಡಿ ಮಾಡಿದ್ದೀನಿ, ಅದರದ್ದು ಕೂಡ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಅದು ಕೂಡ ವಿಡಿಯೋ ಬರುತ್ತೆ. ಸೊ ಆಲ್ರೆಡಿ ಈಗ ಅಪ್ಲೋಡ್ ಆಗಿದೆ ಅನಿಸುತ್ತೆ ಆ ಫಾರ್ಮುಲಾ PDF. ಆ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ರಿವಿಷನ್ಗೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಥವಾ ರಿಪೀಟೆಡ್ ಕ್ವಶನ್ಸ್ ಎಕ್ಸ್ಪೋಸ್ ಸೀರೀಸ್ ಮ್ಯಾಥ್ಸ್ದು ಅದು ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಬರುತ್ತೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್.
ಅಲ್ಲಿ ತನಕ ಎಲ್ಲ ಕ್ಲೀನಾಗಿ ಪ್ರಿಪೇರ್ ಆಗಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ನಮ್ಮ ಕರ್ನಾಟಕ SSLC ಮಕ್ಕಳು. ಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.